ಸದ ಮುದ್ದೆಯಂತಿದ್ದ ಈ ನನ್ನ ದೇಹಕ್ಕೆ ವಿದ್ಯಾರ್ಜನೆಯನ್ನು ನೀಡಿದ ಎಲ್ಲ ಗುರುವೃಂದಕ್ಕೂ ನನ್ನ ಶಿರಮಣೆದು, ಅದೇ ರೀತಿ ವೇದಿಕೆಯ ಮೇಲೆ ಇರತಕ್ಕಂಥ ಪೂಜ್ಯರನ್ನೊಳಗೊಂಡಂತೆ ಎಲ್ಲ ಮಹನೀಯರಿಗೂ ನನ್ನ ಶಿರಮಣೆದು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ತಮಗಳಿಗೂ ನಮಸ್ಕರಿಸುತ್ತಾ, ಎಸ್ ಬಿ ವಿಸಿಡಮ್ ಅಂದ್ರೆ ಏನು ಮತ್ತು ಅದರ ಇತಿಹಾಸವನ್ನು ಪ್ರಾಸ್ತಾವಿಕವಾಗಿ ಮಾತನಾಡಕ್ಕೆ ಬಂದಿದ್ದೇನೆ. ಬಹಳ ಸಮಯ ತೆಗೆದುಕೊಳ್ಳೋದಿಲ್ಲ, ಬಟ್ ಎಸ್ ಬಿ ವಿಸಿಡಮ್ನ ಚರಿತ್ರೆಯನ್ನು ಹೇಳಕ್ ಹೋದ್ರೆ ಇವತ್ತೊಂದು ದಿನನೂ ನಮಗೆ ಸಾಲೋದಿಲ್ಲ. ಯಾಕಂದ್ರೆ ಎಸ್ ಬಿ ಅಂದ್ರೆ ಶರಣಯ್ಯ ಭಂಡಾರಿ ಮಠ್, ಇದೊಂದು ಲೆಜೆಂಡ್ ಉಪನ್ಯಾಸಕರ ವಿಸಿಡಮ್ ಅಂದ್ರೆ ಒಂದು ವಿಷನ್ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಸ್ ಬಿ ವಿಸಿಡಮ್. ಅನ್ ಅಕಾಡೆಮಿಯ ಟಾಪ್ 1 ಎಜುಕೇಟರ್ ಆಗಿರ್ತಕ್ಕಂಥ ಶ್ರೀ ಶರಣಯ್ಯ ಭಂಡಾರಿ ಮಠ್ ಸರ್ ಅವರ ನೇತೃತ್ವದಲ್ಲಿ ಆಫ್ಲೈನ್ ಕ್ಲಾಸ್ಗಳು ಫಸ್ಟ್ ನಮ್ದು ಬಿಜಾಪುರಲ್ಲಿ ನಡೀತು 2020-21ರಲ್ಲಿ. ಅಲ್ಲಿನಿಂದ ಇಲ್ಲಿವರೆಗೆ ಬಿಜಾಪುರದಲ್ಲಿ 62 ಬ್ಯಾಚ್ಗಳು ಈಗ ಆಲ್ರೆಡಿ ಪ್ರಾರಂಭಗೊಂಡಿವೆ. ಸರಿಸುಮಾರು ಒಂದು 4,000 to 5,000 ವಿದ್ಯಾರ್ಥಿಗಳು ಆಫ್ಲೈನ್ ಅಲ್ಲಿ ಕಲ್ತಿದ್ದಾರೆ. ಅದರೊಳಗಡೆ 1,200ಕ್ಕಿಂತ ಹೆಚ್ಚು ಜನ, ಮೊನ್ನೆ ದಿನ ಲಿಸ್ಟ್ ಕಳಿಸಿದ್ದಾರೆ ಹುಡುಗರು ನಮಗೆ, 1,200ಕ್ಕಿಂತ ಹೆಚ್ಚು ಜನ ಆಲ್ರೆಡಿ ಸರ್ಕಾರಿ ಹುದ್ದೆಯಲ್ಲಿ ಅದರ ಎಸ್ ಬಿ ವಿಸಿಡಮ್ನಿಂದ. ಮತ್ತ ಆನ್ಲೈನ್ ಅಲ್ಲಿ ಸರ್ ಚಾಪು ಹೇಗಿತ್ತಂದ್ರೆ, ಅನ್ ಅಕಾಡೆಮಿ ಬಗ್ಗೆ ತಾವು ಕೇಳಿರ್ತೀರಿ. ಇಡೀ ಇಂಡಿಯಾದಲ್ಲೇ ಟಾಪ್ 1 ಎಜುಕೇಟರ್ ಆಗಿ ನೀವು ನೋಡಿರ್ಬೇಕು. IPL 2020-21 22 IPL ಇದ್ರೊಳಗೆ ಸ್ಕ್ರೀನ್ ಒಳಗೆ ಸರ್ ದೊಡ್ಡ ಫೋಟೋ ಬರ್ತಿತ್ತು, ಟಾಪ್ 1 ಇಂಡಿಯನ್ ಎಜುಕೇಟರ್ ಅಂತ ಹೇಳಿ. ಅಂತ ಖ್ಯಾತಿಯನ್ನ ಗಳಿಸಿದ್ದಾರೆ. ಮತ್ತು ಗಂಧದ ಗುಡಿ ಅಂತಕ್ಕಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ದುಬೈಗೆ ಹೋಗಿ ಒಬ್ಬ ಎಜುಕೇಶನ್ ಅಂದ್ರೆ ಶಿಕ್ಷಕನಿಗೊಬ್ಬ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕರ್ನಾಟಕದ ಒನ್ ಅಂಡ್ ಓನ್ಲಿ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಎಸ್ ಬಿ ವಿಸಿಡಮ್ನ ಸಂಸ್ಥಾಪಕರಾಗಿರ್ತಕ್ಕಂಥ, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಯ್ಯ ಭಂಡಾರಿ ಮಠ್ ಸರ್ ಅವರು. ನಮ್ಮ ವಿಷನ್ ಏನು ಸರ್? ವಿಷನ್ ಏನು? ಅತಿ ಬಡ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಎಜುಕೇಶನ್ ಸಿಗಬೇಕು. ಮತ್ತೆ ಒಂದ್ಸಲ ಪ್ರವೇಶ ಪಡೆದ್ರೆ ಮತ್ತೆ ದುಡ್ಡು ತಗೋಬಾರ್ದು. ಅವರಿಂದ ನಿರಂತರವಾಗಿ ಶಿಕ್ಷಣವನ್ನ ಕಲಿತು ನೌಕರಿ ಹೊಂದಬೇಕು. ನೀವು ನೋಡಿ, ಎಲ್ಲೇ ಹೋಲಿಕೆ ಮಾಡ್ರಿ, ಎಸ್ ಬಿ ವಿಸಿಡಮ್ ಅಂದ್ರೆ ಒಂದ್ಸಲ ಅಡ್ಮಿಷನ್ ಆದ್ರೆ ಅವ್ ನೌಕರಿ ಆಗೋತನ ಮತ್ತೆ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅಂತ ಒಂದು ಹೆಸರನ್ನ ಪಡ್ಕೊಂಡ್ ಬಂದಿದೆ. ಸರಿಸುಮಾರು ಈ ಸದ್ಯಕ್ಕೆ ನಮ್ಮ ಆನ್ಲೈನ್ ಅಲ್ಲಿ 2 ಚಾನಲ್ಗಳಿವೆ. 2 ಚಾನಲ್ ಅಲ್ಲೂ ಕನಿಷ್ಠ ಈ ಸರ್ ಕ್ಲಾಸ್ ಹೇಳಕ್ ಬಂದ್ರೆ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಲೈವ್ ಚಾಟ್ ಅಲ್ಲಿ ಬಂದ್ಬಿಡ್ತಾರೆ. ಮತ್ತೆ ಸರ್ ಬಹಳ ಕಡಿಮೆ ಮಾಡಿದ್ರು ಇತ್ತೀಚೆಗೆ, ಸಾಕ್ರಿ ಅಂತ ಹೇಳಿ. ಯಾಕಂದ್ರೆ ಕಾಲ್ಫೋನ್ ಮಿಲ್ಲಿಲ್ಲ, ನಿಮಗೂ ಗೊತ್ತಿದೆ. ಆ ನಿರುತ್ಸಾಹ ಸರನ್ನು ನಿರುತ್ಸಾಹಿಗೊಳಿಸಿತ್ತು. ಅದಕ್ಕೋಸ್ಕರ ಮೊನ್ನೆ ದಿನ ನಮಗೆ ಸರ್ಕಾರದ ದಬಾವಗಳಿತ್ತು, ಏನೇ ಇತ್ತು, ಅವೆಲ್ಲ ಇದ್ರೂ ಕೂಡ ಮೊನ್ನೆ ದಿನ ಕಾಲ್ಫಾರ್ಮ್ಗೋಸ್ಕರನೇ ಅಂತ ನಾವು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಅನ್ನು ಬಿಜಾಪುರಲ್ಲಿ ಆಯೋಜನೆ ಮಾಡಿದೆವು. ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕೆ ನಾವು ಬರೇ ಸ್ಟ್ರೈಕ್ ಮಾಡಿ ಓಡಾಡಿ ಇದು ಮಾಡಿಲ್ಲ, ಲೆಟರ್ ಕೊಡೋ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕ್ಸ್ತಾ ಇದೀವಿ. ಮತ್ತೆ ವಕೀಲರನ್ನ ಇಡೋ ಮೂಲಕ ಒತ್ತಡ ಹಾಕ್ಸ್ತಾ ಇದೀವಿ. ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕ್ಸಿದೀವಿ. ಕಾಲ್ಫಾರ್ಮ್ ಮಾಡ್ತಾರ ಅಧಿವೇಶನಕ್ಕಿಂತ ಮುಂಚೆ ಅಂತ ನಮಗೆ ಗ್ಯಾರಂಟಿ ಇದೆ, ನಮಗೊಂದು ಭರವಸೆ ಬಂದಿದೆ. ಇಲ್ಲ ಅಂದಿದ್ರೆ ಮೊನ್ನೆ ಸರ್ ಅವ್ರು ಹೇಳಿದ್ದಾರೆ, ಏನಂತ ಏನ್ ಹೇಳ್ಯಾರ? ಏನು ಬೆಳಗಾವ್ ವಿಧಾನಸಭಾ ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಿಮಗೋಸ್ಕರನೇ ಅವರ ಜೀವನ ಮುಡುಪಾಗಿಟ್ಟಿದ್ದಾರೆ. ಅಂತ ಒಂದು ವಿಷನ್ ಕಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶರಣಯ್ಯ ಶ್ರೀ ಭಂಡಾರಿ ಮಠ್ ಸರ್ ಅವರು. ಈ ಭಾಗದ ವಿದ್ಯಾರ್ಥಿಗಳೆಲ್ಲ ಬಿಜಾಪುರಕ್ಕೆ ಬಂದು ಅಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳಾರದ ಎಷ್ಟೋ ಧಾರವಾಡ ವಿದ್ಯಾರ್ಥಿಗಳು ಅಲ್ಲಿ ಬಂದಾರೆ ಬಿಜಾಪುರಕ್ಕೆ ಮನ್ನಿ ಬ್ಯಾಚ್ಗೆ. ಕರಾವಳಿ ತೀರದ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಬಂದಿದ್ರು. ಇಲ್ಲಿ ಅನುಕೂಲ ಆಗ್ಲಿ ಅವರಿಗೆ ಅಂತ, ಈ ಭಾಗದ ಜನರಿಗೆ ಇಲ್ಲಿಯೂ ಅನುಕೂಲ ಆಗ್ಲಿ ಅಂತೇಳಿ ಈಗ ಎಸ್ ಪಿ ವಿಸಿಡಮ್ ಅಕಾಡೆಮಿ ಎಲ್ಲಿ ಸ್ಟಾರ್ಟ್ ಆಗಿದೆ? ಧಾರವಾಡಲ್ಲೂ ಸ್ಟಾರ್ಟ್ ಆಗಿದೆ. ಮತ್ತೆ ಧಾರವಾಡಲ್ಲಿ ಇಲ್ಲಿ ತನಕ 2 ಎಕ್ಸಾಮ್ಗಳನ್ನ ಬರ್ದಿದ್ರು ವಿದ್ಯಾರ್ಥಿಗಳಲ್ಲಿ ಉತ್ಸಾಹನೇ ಹೋಗಿದೆ. ನಾನ್ ನೋಡ್ಲಕ್ಕಾಗಿ ವಿದ್ಯಾರ್ಥಿಗಳಲ್ಲಿ 1.5 ಲಕ್ಷ ಪ್ರೈಸ್ ಅಂದ್ರೆ ಸರಿ ಎಷ್ಟು ಎಂತುಸಮ್ ಇರ್ಬೇಕಿತ್ತು ನಿಮ್ಮಲ್ಲಿ, ಅದು ಕಡಿಮೆ ಆಗಿದೆ. ಯಾಕೆ ಸರ್ಕಾರ ಅದನ್ನ ಕಡಿಮೆ ಮಾಡಿಸಿದೆ. ಅದನ್ನ ಮತ್ತೆ ನಿಮಗೆ ಬಡದೆಬ್ಬಿಸ್ಬೇಕು ಅನ್ನೋ ಆಲೋಚನೆಯನ್ನು ಇಟ್ಕೊಂಡು ಆ KEA ಮಾದರಿ ಅಥವಾ ಹೊಸ ಮಾದರಿ ಹೇಳಿದ್ದಾರೆ ಸರ್. ಅದೇ ಟೈಪ್ ಕ್ವಶನ್ ಪೇಪರ್ ಬರುವಂತೆ ಒಂದು ಸೆಟಪ್ ಮಾಡಿ ಈ 2 ಟೆಸ್ಟ್ ಗಳನ್ನ ಬರೆದು ವಿದ್ಯಾರ್ಥಿಗಳಲ್ಲಿ ಒಂದು ಭರವಸೆಯನ್ನು ಮೂಡಿಸಿದ್ವಿ.
ಉತ್ತಮವಾದ ಅಂಕಗಳನ್ನ ತಗೊಂಡ್ರಿ, 80-85. ಸರ್ ಕೂಡ ಫಸ್ಟ್ನೇ ಟೆಸ್ಟ್ ಅಲ್ಲಿ ಅವತ್ತು ಟೆಸ್ಟ್ ಮಾಡಿ ಅವತ್ತ ರಿಸಲ್ಟ್ ಕೊಡೋದು ಬಹಳ ಕಷ್ಟ. KPSC ದವ್ರು ಕನಿಷ್ಠ ಏನಿಲ್ಲ ಅಂದ್ರೆ ಎಷ್ಟು ಟೈಮ್ ತೋತಾರ? 3 ವರ್ಷ ತೋತಾರ ಅವ್ರು ರಿಸಲ್ಟ್ ಕೊಡಕ. ನಾವು ಬರೀ 5 ತಾಸಿನಾಗೆ ರಿಸಲ್ಟ್ ಮಾಡಿ, ರಿಸಲ್ಟ್ ಅನೌನ್ಸ್ ಮಾಡಿ 70,000 ರೂಪಾಯಿನ ಅಲ್ಲೇ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ಕೊಟ್ಟರು ಲಾಸ್ಟ್ ಸಂಡೇ. ಈ ಸಲ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಹೋದ ಸಲ ಗೊಂದಲ ಇತ್ತು, ನನಗೆ ಹಂಗ್ ಬತ್ತು ಹಿಂಗ್ ಬತ್ತು ಸ್ಕ್ರೀನಿಂಗ್ದಾಗ ಹಂಗಂದ್ರು. ಅದಕ್ಕೆ ರಾತ್ರಿ ಬೆಳಗನ ಸ್ಕ್ರೀನಿಂಗ್ ವಿತ್ ಮ್ಯಾನುವಲ್ ಮಾಡಿ 180 ವಿದ್ಯಾರ್ಥಿಗಳಿಗೆ ಸರ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಅನ್ನ ಬಿಟ್ಟು 190 ಆಯ್ತು. 71 ತೆಗೆಯುವಾಗ ಹೆಚ್ಚು ಕಡಿಮೆ ಆಗಿ ಅಷ್ಟು ವಿದ್ಯಾರ್ಥಿಗಳಿಗೇನು ಬುಕ್ ಕೊಡಮ್ರಿ, 20 ಜನ ಎಕ್ಸ್ಟ್ರಾ ಆತರ ಸರ್ ಅಂದೆ ಹೇಳಿದಕ್ಕಿಂತ ಇಲ್ಲ ಅವ್ರಿಗೂ ತಗೊಂಡ್ಬಿಡಿ, ಅವ್ರಿಗೂ ಬುಕ್ ಕೊಡೋಮ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಆ ರ್ಯಾಂಕ್ ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಬುಕ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. 1,70,000 ನಿಯರ್ ನಾಳೆ ಪುಸ್ತಕ ಮತ್ತು ಇವತ್ತಿನ ದಿನ ಬಹುಮಾನ ಮತ್ತು ಪುಸ್ತಕವಾಗಿ ಕೊಡ್ತಾ ಇದ್ದಾರೆ. ಇದು SB ವಿಸ್ಡಮ್ ಅಂದ್ರೆ. ಬೇರೆ ಸಂಸ್ಥೆಗಳ ತರ ಗಳಿಸ್ಕೋಬೇಕು ಅಂತ ಇಲ್ಲಿ ಯಾರು ಬಂದಿಲ್ಲ. SB ವಿಸ್ಡಮ್ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸರ್ ಟೀಮ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸರ್ಕಾರಿ ನೌಕರಿ ಮಾಡಿ ರಾಜೀನಾಮೆಯನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಮ್ಮ ಜೀವನವನ್ನು ಇಡೋಣ ಅಂತ ಹೇಳಿ ಬಂದವರೇ ಇದೀವಿ. ಅವ್ರು ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ದುಡ್ಡಿಗಾಗಿ ಅನ್ನೋರನ್ನಲ್ಲ. ಎದಕ್ಕಾಗಿ? ಹೆಸರು ಮಾಡೋಣ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ನಾವು ಸೇವೆ ಮಾಡೋಣ ಅನ್ನೋ ಮನೋಭಾವವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನ ಬಿಜಾಪುರಲ್ಲಿ ಹುಟ್ಟಾಕಿದ್ರು. ಮತ್ತು ಅದನ್ನ ಬೆಳವಣಿಗೆ ಆಗಿ ಈಗ ಧಾರವಾಡಕ್ಕೆ ಬಂದಿದೆ. ಇದರ ಕನಸು ಒಂದೇ, ಎಲ್ಲರನ್ನ ಒಳಗೊಂಡಂತೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು, ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಶರಣಯ್ಯ ಭಂಡಾರಿ ಮಠ ಸರ್ ಇಲ್ಲಿ ಬಂದಿದ್ದಾರೆ ಹೊರತು ದುಡ್ಡನ್ನ ಗಳಿಸಬೇಕು, ದುಡ್ಡೇ ಅವ್ರಿಗೆ ಮುಖ್ಯ ಅಂತ ಅಲ್ಲ. ಯಾಕಂದ್ರೆ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಫೈನಾನ್ಸ್ ನೋಡ್ಕೊಳ್ಳುವಂತ ನನಗೆ ಅನ್ನಿಸ್ತಿರ್ತದೆ, ಸರ್ ಇವೆಲ್ಲ ಮಾಡಿದ್ರೆ ಖರ್ಚು ಬಹಳ ಆಗ್ತದೆ, ನೀವು ಸ್ವಲ್ಪ ಕಡಿವಾಣ ಹಾಕ್ರಿ ಅಂದೆ. ಈಗ ಅಂದಿದ್ರೆ ಇನ್ನೊಂದು ಅದು ಹೇಳಲ್ಲ ಈಗ ವೇದಿಕೆ ಮೇಲೆ, ಒಂದೊಂದು ಬುಕ್ ಬ್ಯಾಡ್ರಿ 2 ಕೊಡೋಮಂದ್ರು, ನೆಕ್ಸ್ಟ್ ಟೈಮ್ ಇನ್ನೊಂದೊಂದು ಕೊಡಮ್ ಸರ್, ದಯವಿಟ್ಟು ಒಂದೊಂದೇ ಕೊಡ್ತೀನಿ ಬಿಡ್ರಿ ಅಂದೆ. ಅಂದ್ರೆ ಬುಕ್ 2 ಕೊಡಮ ವಿದ್ಯಾರ್ಥಿಗಳಿಗೆ ಅಂತ. ನೋಡ್ರಿ, ಅಂತ ಮನಸ್ಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ ಮುಂದೆ ಇದ್ದಾರೆ. ಇದು ನಮ್ಮ ಸಂಸ್ಥೆಯ ವಾಸ್ತವಕತೆ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ಆಲೋಚನೆ ಇಟ್ಕೊರಿ, ಇನ್ನು 2-3 ಎಕ್ಸಾಮ್ಗಳಲ್ಲಿ ಯಾರು ನೀವು ಆಲ್ಮೋಸ್ಟ್ ಆಲ್ 70 ಮೇಲೆ ಅಂತ ತೊಗೊಳತ್ತೀರಿ, 65 ಮೇಲೆ ಅಂತ ಹೋಗ್ತೀರಿ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಡ್ಬೇಕು ಅಂತ ಸರ್ ಹೇಳಿದ್ದಾರೆ. ಆ ವಿದ್ಯಾರ್ಥಿಗಳ ಪೊಟೆನ್ಶಿಯಲ್ ಅಷ್ಟಿದೆ, ಆದ್ರೆ ಕನ್ಫರ್ಮ್ ಆಗ್ತಾ ಇಲ್ಲ ಅನ್ನುವಂತ ಆಲೋಚನೆಯನ್ನು ಸರ್ ಹೇಳಿದ್ರು. ಆದ್ರೆ ಹುಡುಗರು ಬಹಳ ರಿಸಲ್ಟ್ ಮಾಡ್ತಾರೆ ಸರ್, ಇಂತಿಂತ ಕ್ವಶನ್ ಪೇಪರ್ನ ಇಷ್ಟು ಮಾಡ್ತಾ ಇದಾರೆ ಅಂದ್ರೆ ಅವರು ಅದ್ಭುತವಾಗಿ ಮಾಡ್ತಾರೆ ಅನ್ನುವಂತ ಆಲೋಚನೆಯನ್ನು ಹೇಳಿದ್ರು. ನಮ್ಮ ಸಂಸ್ಥೆ ಈಗ ಧಾರವಾಡಕ್ಕೆ ಬಂದಿದೆ. ಕನಿಷ್ಠ 1500 ಜನಕ್ಕಿಂತ ಹೆಚ್ಚಿನ ಜನ ಈಗ ಆಲ್ರೆಡಿ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಮತ್ತ ಕ್ಲಾಸ್ 1 ಕ್ಲಾಸ್ 2 ಅಧಿಕಾರಿಗಳಾಗಿದ್ದಾರೆ, ಗ್ರೇಡ್ 1 ಗ್ರೇಡ್ 2 ಅಧಿಕಾರಿಗಳು. ಪೊಲೀಸ್ PSI ಅಂತರೂ ಇಲ್ಲಿ ಎಲ್ಲಾ ಕಡೆ ಸ್ಟೇಷನ್ದಾಗ ಹೋರಿ. ಒಬ್ಬ ವ್ಯಕ್ತಿಗೆ, ಒಬ್ಬ ಶಿಕ್ಷಕನಿಗೆ ಸೆಲಿಬ್ರಿಟಿ ಲೆವೆಲ್ ಅಲ್ಲಿ ಏನಾರ ಸನ್ಮಾನ ಸಿಗ್ತದಂದ್ರೆ ಅದು ಕೇವಲ 1 and 1 ವ್ಯಕ್ತಿ, ಶರಣಯ್ಯ ಸರ್ ಭಂಡಾರಿ ಮಠ ಅವ್ರಿಗೆ. ಲಾಸ್ಟ್ ಟೈಮ್ ಇಲ್ಲೇ ನಡೆದಾಗ ಸಿಕ್ಕಾಪಟ್ಟೆ ಪೊಲೀಸ್ ಸೆಕ್ಯೂರಿಟಿ ಇತ್ತು. ಯಾಕ? ಅವಾಗ ಕಾಲ್ಫಾರ್ಮ್ ಇತ್ತು, ಈಗ ಕಾಲ್ಫಾರ್ಮ್ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಕಡಿಮೆ ಆಗ್ಯದ. ಅದಕ್ಕೇಳನೆ ಸರ್ ಅವ್ರು ಲೆಟರ್ ತಗೊಂಡ್ರು, ನಮ್ಗೆ ರಕ್ಷಣೆಯನ್ನು ಕೊಡ್ತಾ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಮತ್ತೆ ನಾವು ಬೆಳಗಾವ ಸರ್, ಬೆಂಗಳೂರು ಸರ್ ಹೊಂಟ್ರಂದ್ರೆ ಏರ್ಪೋರ್ಟ್ ಇಂದಾನೆ ನಮ್ಮ ಪೊಲೀಸರೇ ಸೆಕ್ಯೂರಿಟಿ ಇರ್ತಾರೆ. ಅವ್ರಿಗೆ ಒಂದು 20 ಮಂದಿ ಬಾಜು ನಿಂತೆ ಕರ್ಕೊಂಡು ಬರ್ತಿರ್ತಾರೆ. ಪ್ರತಿ ಸ್ಟೇಷನ್ ಬೆಂಗಳೂರು ಹೋಗ್ಬಿಟ್ರೆ 5, 6, 7 ಜನ ಅನ್ನ ಅಕಾಡೆಮಿಯಲ್ಲಿ ಕಲ್ತವರು ಅಥವಾ SB ವಿಸ್ಡಮ್ ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಕಲ್ತೋ ವಿದ್ಯಾರ್ಥಿಗಳಿದ್ದಾರೆ. ಅಷ್ಟು ಖ್ಯಾತಿಯನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ನಮ್ದು. ಮುಂದೆ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಎಲ್ಲರೂ ಹೇಳ್ತಾರೆ ಸರ್ ಬೇರೆ ಸಂಸ್ಥೆಗಳು ದುಡ್ಡು ಮಾಡ್ಕೊಳಕ್ ನಿಂತಿವೆ, ನಾವು ಲೀಗಲ್ ಆಗಿ ಹೊರಟಿವಿ, ಸರ್ಕಾರಕ್ಕೆ ನಿಮ್ಮಿಂದ ತಗೊಂಡ ದುಡ್ಡಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ, TDS ರೂಪದಲ್ಲಿ, ನೆಕ್ಸ್ಟ್ ರೂಪದಲ್ಲಿ GST ಕಟ್ತಾ ಇದೀವಿ. ನಾವು ಕಟ್ಟಿದ್ ನಮಗೆ ಗೊತ್ತಿಲ್ಲ, ನಮ್ದು ಇಷ್ಟು ಅಮೌಂಟ್ ಕಟ್ಟಿವಿ ಸರ್ಕಾರಕ್ಕೆ ಅಂತೇಳಿ. ಆ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದಾಗ ಸರ್ಕಾರಿ ಬ್ಯಾಚಿನ 90-80% ಬ್ಯಾಚ್ಗಳಿಗೆ ನಮ್ಮ ಸಂಸ್ಥೆ ಸೆಲೆಕ್ಟ್ ಆಗಿದೆ. ಪ್ರತಿ ವರ್ಷ 1,500ದಿಂದ 2,000 ವಿದ್ಯಾರ್ಥಿಗಳು ನಮಗೆ ಸರ್ಕಾರ ಕೊಡ್ತಾ ಇದೆ. ಅವ್ರಿಗೆ ನಾವು ಕಲ್ತಾ ಇದೀವಿ ವಿತ್ ಫಿಸಿಕಲ್ ಟ್ರೈನಿಂಗ್. SB ವಿಸ್ಡಮ್ ನ ಇನ್ನೊಂದು ಸಾಧನೆ ಅಂದ್ರೆ ಕಿತ್ತೂರಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತು ಎಲ್ಲಿ ಈ ಒಂದು ಮಂಡ್ಯದಲ್ಲಿ ಚಿನ್ಕುಳಿ ಅಂತ ಬರುತ್ತೆ, ದೊಡ್ಡ ದೊಡ್ಡ ಕ್ಯಾಂಪಸ್ ಗಳನ್ನ ಹೊಂದಿ ಫಿಸಿಕಲ್ ಟ್ರೈನಿಂಗ್ ಹಿಡಿದು PSI ಮತ್ತು ಪೊಲೀಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ ಈಗ ಆಲ್ರೆಡಿ. ಇದು SB ವಿಸ್ಡಮ್ ನ ಸಾಧನೆ. ಈ ಸಾಧನೆ ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಾಗ್ಲಿ, ತಾವೆಲ್ಲರೂ ಒಂದು ಹುದ್ದೆಯನ್ನು ಪಡೆಯುವ ಮೂಲಕ
ಸಂಸ್ಥೆಗೆ ಇನ್ನಿಷ್ಟು ಹೆಸರುಗಳನ್ನು ತಂದುಕೊಳ್ಳಿ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಈಗ ನಾವು ಧಾರವಾಡಕ್ಕೆ ಬಂದಿದ್ದೀವಿ. ತಮ್ಮ ವೆಲ್ಕಮ್ ಬಹಳ ಚಂದ ಇತ್ತು, ಎಕ್ಸಾಮ್ ಚಂದ ಕೋಆರ್ಡಿನೇಷನ್ ಆಗಿ ಬರ್ದಿದ್ರಿ. ನಿಮ್ಮಲ್ಲಿ ಉತ್ಸಾಹ ಕಡಿಮೆ ಇದೆ, ಅದನ್ನ ಒಪ್ತೀವಿ. ಇಂಥ ಬರಗಾಲಲ್ಲೂ ಇಷ್ಟು ವಿದ್ಯಾರ್ಥಿಗಳು ಸರ್ ಅವರ ಮೋಟಿವೇಶನ್ ಕ್ಲಾಸ್, ಬೆಳ್ಳುಬಿ ಸರ್ ಅವರ ಮೋಟಿವೇಶನ್ ಕ್ಲಾಸ್ ಅಥವಾ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ಗಳ ಮೋಟಿವೇಶನ್ ಕ್ಲಾಸ್ ಅನ್ನು ಕೇಳಕ್ ಬಂದಿದ್ದೀರಾ. ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಈ ಸ್ವಾಗತ ಪರಿಚಯ ಭಾಷಣವನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.